ಹುಬ್ಬಳ್ಳಿಯಲ್ಲಿ ರಾಜ್ಯ ರೈಲ್ವೆ ಸಚಿವ ವಿ ಸೋಮಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿ ಜನಾಕ್ರೋಶ, ಕಾಂಗ್ರೆಸ್ ಜನಾಕ್ರೋಶ ಸಿದ್ಧತೆ ವಿಚಾರ. ಡಿಕೆ ಶಿವಕುಮಾರ್ ಅವರು ಇಂಥದ್ರಲ್ಲಿ ಮಾಸ್ಟರ್. ಇಂಥದ್ರಲ್ಲಿ ಅವರಿಗೆ ನಾವೇನು ಹೇಳಿಕೊಡ್ಬೇಕಾಗಿಲ್ಲ. ಕಾಂಗ್ರೆಸ್ನವರಿಗೆ ಮಾಡಲು ಏನು ಕೆಲಸ ಇದೆ? ಕಾಂಗ್ರೆಸ್ನವರ ಹತ್ರ ದುಡ್ಡಿಲ್ಲ, ದುಕಾನ್ ಬಂದಾಗಿದೆ. ಬಂದಾಗಿರುವಂತಹ ದುಕಾನ್ ಯಾವ ರೀತಿ ಹೇಳಿಕೊಳ್ಳಲಾಗುತ್ತೆ? ಗೊತ್ತು ಗುರಿ ಇಲ್ಲದೆ ಕೆಲವು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ. 2 ವರ್ಷದಲ್ಲೇ ಜನ ಬೀದಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಒಂದು ಸಣ್ಣ ನೋವನ್ನು ಕೂಡ ಹಂಚಿಕೊಳ್ಳುವ ಪರಿಸ್ಥಿತಿಯಲ್ಲಿ ಇಲ್ಲ. ಬೇಸಿಗೆ ಕಾಲದಲ್ಲಿ ಕುಡಿಯುವ ನೀರು, ಜಾನುವಾರು, ರೋಗ, ರೈತರ ಬಗ್ಗೆ ಕಾಳಜಿ ಬಿಟ್ಟು ಜನರನ್ನ ಡೈವರ್ಟ್ ಮಾಡ್ತಾ ಇದ್ದಾರೆ. ಅವರದ್ದೇ ಆದ ಮೈಂಡ್ ಅನ್ನ ಇಟ್ಕೊಂಡು ಜನರನ್ನ ಡೈವರ್ಟ್ ಮಾಡ್ತಾರೆ. ಮುಖ್ಯಮಂತ್ರಿಗಳ ಕಾರ್ಯವೈಖರಿಯ ನಿಷ್ಕ್ರಿಯತೆಗೆ ಒಂದು ಉದಾಹರಣೆ ಇದು. ತಮ್ಮ ಕುರ್ಚಿ ಉಳಿಸಿಕೊಳ್ಳಲು ಸಿದ್ದರಾಮಯ್ಯ ಅವರಿಂದ ಜಾತಿ ಜನಗಣತಿ ದಾಳ. ರಾಜ್ಯ ರೈಲ್ವೆ ಸಚಿವ ವಿ ಸೋಮಣ್ಣ ಆರೋಪ. ನಿರಂತರ ಸುದ್ದಿಗಳಿಗೆ ನೋಡ್ತಾ ಇರಿ ನ್ಯೂಸ್ 90 ಕನ್ನಡ ವಾಹಿನಿ. ಹಾವೇರಿಯಲ್ಲಿ ಒಂದೇ ಭಾರತ್ ಟ್ರೈನನ್ನು ಇವತ್ತು ಸಾಂಕೇತಿಕವಾಗಿ ನಿಲುಗಡೆ ಮಾಡ್ತಾ ಇದ್ದೀವಿ. ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಎರಡೂ ಕೂಡ ಪ್ರತಿಷ್ಠಿತ ಭಾಗಗಳು. ಆ ಎರಡರ ಮಧ್ಯದಲ್ಲಿ ಹಾವೇರಿಯಲ್ಲಿ ಇಲ್ಲಿವರೆಗೂ ಕೂಡ ಒಂದೇ ಭಾರತ್ ನಿಲ್ತಾ ಇರಲಿಲ್ಲ. ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಇಲ್ಲಿಯ ಲೋಕಸಭಾ ಸದಸ್ಯರು, ನಮ್ಮ ಮಿತ್ರರಾದ ಬಸವರಾಜ ಬೊಮ್ಮಾಯಿ ಅವರು ಅದರ ಅವಶ್ಯಕತೆಯನ್ನು ಅರ್ಥ ಮಾಡಿಕೊಂಡು ನಮ್ಮ ಮಂತ್ರಿಗಳನ್ನು, ಸನ್ಮಾನ್ಯ ಅಶ್ವಿನಿ ವೈಷ್ಣವರವರನ್ನು ಮತ್ತು ನನ್ನಿಂದಾನೇ ಕುಡ್ಕೊಂಡು ನೋಟ್ ಕಳಿಸಿದ ಮೇಲೆ ಫೀಸಿಬಿಲಿಟಿಯನ್ನು ನೋಡಿ ಅದನ್ನು ಇವತ್ತಿಂದ ಸಾಂಕೇತಿಕವಾಗಿ ನಾವು ಉದ್ಘಾಟನೆ ಮಾಡ್ತಾಯಿದ್ದೀವಿ. ಇಲ್ಲಿ ಬಿಟ್ಟಿದ್ದು ಅಲ್ಲಿ ನಿಲ್ತದೆ. ಅಲ್ಲಾದಮೇಲೆ ದಾವಣಗೆರೆ ಆದಮೇಲೆ ನನ್ನ ಲೋಕಸಭಾ ಕ್ಷೇತ್ರ ತುಮಕೂರಲ್ಲಿ ನಿಲ್ತದೆ. ಒಟ್ಟು 2 ಕಡೆ ಇತ್ತು, ಇವಾಗ 4 ಕಡೆ ಆಗಿದೆ. ಟೋಟಲಿ ಹುಬ್ಬಳ್ಳಿ, ಹಾವೇರಿ, ದಾವಣಗೆರೆ, ತುಮಕೂರು. ಬೆಳಗಾವಿ ವಿಸ್ತರಣೆ ಆಗ್ತಕ್ಕಂಥದ್ದು ಕೂಡ ಪ್ರಕ್ರಿಯೆ ಚಾಲನೆಯಲ್ಲಿದೆ. ಒಳ್ಳೆಯ ಸುದ್ದಿಯನ್ನು ನಿಮಗೆ ನಮ್ಮ ನಾಯಕರಾದ ಸನ್ಮಾನ್ಯ ಪ್ರಹ್ಲಾದ್ ಜೋಶಿಯವರು, ಜಗದೀಶ್ ಶೆಟ್ಟರ್ ಇಬ್ಬರು ಸೇರಿ ಕೊಡ್ತಾರೆ. ಥ್ಯಾಂಕ್ ಯು. ಒಂದು ನಿಮಿಷ. ಸಿದ್ದರಾಮಯ್ಯನವ್ರನ್ನ ರಾಜ್ಯದ ಮುಖ್ಯಮಂತ್ರಿ ಅಂತ 2ನೇ ಬಾರಿಗೆ ಅನ್ನಿಸ್ತಾ ಇಲ್ಲ ನನಗೆ. ಅವರ ಕಾರ್ಯಶೈಲಿ, ಅವರ ನಡವಳಿಕೆ ಎಲ್ಲ ಒಂದು ಕಡೆ ಅಧಿಕಾರಕ್ಕೋಸ್ಕರವಾಗಿ ಯಾವುದೇ ಒಂದು ಈ ರೀತಿಯಾದ ಗೊಂದಲವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದಕ್ಕೆ ಮುಖ್ಯಮಂತ್ರಿಗಳು ಮನಸ್ಸು ಮಾಡಿರ್ತಕ್ಕಂಥದ್ದು ನೋವಿನ ಸಂಗತಿ. ಅವರಲ್ಲೇ ಒಡಂಬಡಿಕೆ ಇಲ್ಲ, ಅವರಲ್ಲೇ ಒಗ್ಗಟ್ಟಿಲ್ಲ. ಆಗಿರ್ತಕ್ಕಂಥದ್ದು ಸಾಧಕ ಬಾಧಕಗಳು ಕೂಡ ಹೇಗಿದೆ ಅನ್ನೋದೇ ಗೊತ್ತಿಲ್ಲ. ಇಂಥ ಸಂದರ್ಭದಲ್ಲಿ ಜನರನ್ನು ಬೇರೆ ಕಡೆ ಸೆಳೆಯೋದಕ್ಕೋಸ್ಕರವಾಗಿ, ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ ಮುಖ್ಯಮಂತ್ರಿಗಳು ಇನ್ನೊಂದು ದಾಳವನ್ನು ಇವತ್ತು ರಾಜ್ಯದ ಜನತೆ ಮೇಲೆ ಗದಪ್ರಹಾರವನ್ನು ಮಾಡ್ತಾ ಇದ್ದಾರೆ. ಇದು ಖಂಡನೀಯ. ಸರ್, ಈಗ ಏರ್ಪೋರ್ಟ್ ವಿಚಾರದಲ್ಲಿ ಸರ್ಕಾರದಲ್ಲೂ ಗೊಂದಲ ಮುಂದುವರೆದಿದೆ. ಜೊತೆಗೆ ನಿಮ್ಮಲ್ಲೇ ಕಾಂಪಿಟೇಷನ್. ಒಂದು ನಿಮಿಷ ತಾಳಿ. ಕಾಂಪಿಟೇಷನ್ ಅನ್ನೋದು ಬರೋದಿಲ್ಲ. ಭಾರತ ಸರ್ಕಾರ ಕರ್ನಾಟಕ ರಾಜ್ಯದ ಹಿತವನ್ನು ಕಾಪಾಡುವಾಗ ಸಾಧಕ ಬಾಧಕಗಳನ್ನು ಯಾವ ರೀತಿ ನೋಡಬೇಕು, ಮತ್ತು ಪಕ್ಕದಲ್ಲೇ ಏನು ಹೊಸೂರಿನಲ್ಲಿ ತಮಿಳುನಾಡು ಸರ್ಕಾರ ಮತ್ತೊಂದು ವಿಮಾನ ನಿಲ್ದಾಣವನ್ನು ಮಾಡುವಾಗ ಆಗ್ತಕ್ಕಂಥ ಕೆಲವು ಅನಾನುಕೂಲತೆಗಳೇನು ಅನ್ನೋದನ್ನು ಪರಿಗಣಿಸಿ ಮಾನ್ಯ ಎಂ.ಬಿ. ಪಾಟೀಲರು ಸಾಕಷ್ಟು ಅದರಲ್ಲಿ ಈಗಾಗಲೇ ಅದನ್ನು ವಿಶ್ಲೇಷಣೆ ಮಾಡಿದ್ದಾರೆ ಮತ್ತು ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ದಾರೆ. ಎಲ್ಲಿ ಮಾಡಿದ್ರೆ ಅನುಕೂಲ ಅನ್ನೋದನ್ನು ಕೂಡ ಒಂದು ಹಂತಕ್ಕೆ ಬಂದಿದ್ದಾರೆ. ಅವರು ಕಳಿಸ್ಕೊಡ್ತಾರೆ. ಅವ್ರು ಕಳಿಸ್ಕೊಟ್ಟ ತಕ್ಷಣ ಭಾರತ ಸರ್ಕಾರ ಅದನ್ನು ಮತ್ತೆ ಯಾವ ರೀತಿ ಆಗುತ್ತೆ ಏನು ಅನ್ನೋದು ಸಾಮಾನ್ಯ ಜನರಿಂದ ಬರ್ತಕ್ಕಂಥ ಕೆಲವು ಸಂದೇಶಗಳನ್ನು ಪರಿಗಣಿಸಿ ಅದನ್ನು ಸೂಕ್ತವಾದ ಸ್ಥಳದಲ್ಲಿ ಮಾಡೋದಕ್ಕೆ ನನಗೂ ಕೂಡ ಬಂದಿದ್ದರು. 34 ಜನ ಬಂದು ನನಗೂ ಮನವಿಯನ್ನು ಕೊಟ್ಟಿದ್ದರು ಜಯಚಂದ್ರ ಅವರ ಒಂದು ಮುಂದಾಳತ್ವದಲ್ಲಿ. ಅದನ್ನು ಕೂಡ ನಾನು ಸಂಬಂಧಪಟ್ಟಂಥ ನಮ್ಮ ಸಿವಿಲ್ ಏವಿಯೇಷನ್ ಮಂತ್ರಿಗಳಿಗೂ ಕಳಿಸಿದ್ದೇನೆ. ಹಾಗಾಗಿ ಇದು ಅಂಥ ಗೊಂದಲ ಏನಿಲ್ಲ, ಚರ್ಚೆ ಆಗ್ತದೆ. ಸೂಕ್ತವಾದ ಸ್ಥಳದಲ್ಲಿ ಆ ಏರ್ಪೋರ್ಟನ್ನು ಮಾಡ್ತಕ್ಕಂಥದ್ದು, 2ನೇ ಏರ್ಪೋರ್ಟನ್ನು ಮಾಡೋದಕ್ಕೆ ಸರ್ಕಾರ, ರಾಜ್ಯ ಸರ್ಕಾರ ಸೂಕ್ತವಾದ ಒಂದು ಇದನ್ನು ಸಲಹೆಯನ್ನು
ನಮಗೆ ಭಾರತ ಸರ್ಕಾರ ಕಳಿಸ್ಕೊಡ್ತದೆ ಅನ್ನೋ ನಂಬಿಕೆ ನಂದು. ಉತ್ತರ ಕರ್ನಾಟಕ ಯಾಕೆ ಪರಿಗಣಿಸಬಾರ್ದು ಅಂತ ಈ ವಿಚಾರದಲ್ಲಿ ಸರ್ ಉತ್ತರ ಕರ್ನಾಟಕ ಭಾಗನ ಯಾಕೆ ನೋಡಿ, ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ, ಇನ್ನೊಂದು ಕರ್ನಾಟಕ ಅನ್ನೋದಕ್ಕಿಂತ ಎಲ್ಲ ನಾವೆಲ್ಲರೂ ಕೂಡ ಕರ್ನಾಟಕದವರ ಭಾರತೀಯರು. ಹಾಗಾಗಿ ಉತ್ತರ ಕರ್ನಾಟಕದಲ್ಲಿ ನಾವೇ ಇದ್ದಾಗ ಬಿಜಾಪುರದ ರೈಲ್ವೆ ಸ್ಟೇಷನ್ನ ಏರ್ಪೋರ್ಟನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ನಾವೇ ಇದ್ದಾಗ ಮಾಡಿದ್ವಿ. ಇದು ಆಗಿದೆ. ರಾಯಚೂರಿನಲ್ಲಿ ಆಗ್ತಾಯಿದೆ. ಮತ್ತು ಗುಲ್ಬರ್ಗಾದಲ್ಲಿ ಇರ್ತಕ್ಕಂಥದ್ದು ಕೂಡ ನಾವು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಗೊಂಡು ಹೋಗಬೇಕು ಅನ್ನೋ ತೀರ್ಮಾನ ನಾನೇ ಇದ್ದಾಗ, ನಾನು ಅವತ್ತು ಇನ್ಫ್ರಾಸ್ಟ್ರಕ್ಚರ್ ಮಂತ್ರಿ ಆಗಿದ್ದಾಗ ಕಳಿಸಿದ್ದೀವಿ. ಹೀಗೆ ನಾವು ಈ ಗೊಂದಲವನ್ನು ಬಿಟ್ಟು ನಾವೆಲ್ಲರೂ ಕೂಡ ಒಂದು ಅನ್ನೋ ಮಟ್ಟದಲ್ಲಿ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಜನರಿಗೂ ಅನುಕೂಲ ಆಗ್ತದೆ. ಎಲ್ಲ ಕಡೆ ಅನುಕೂಲಕ್ಕೋಸ್ಕರವಾಗಿ ಮಾಡೋದ್ರ ಜೊತೆಯಲ್ಲಿ ನಾವು ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಜನಸಂದಣಿಯನ್ನು ಮತ್ತು ಬರ್ತಕ್ಕಂಥ ಒಂದು ಅಲ್ಲಿಂದ ಬರ್ತಕ್ಕಂಥ ಏನು ದೊಡ್ಡ ದೊಡ್ಡ ಕಾರ್ಖಾನೆಗಳಿರ್ಬೋದು, IT-BTಗಳಿರ್ಬೋದು, ಎಲ್ಲವನ್ನು ಕೂಡ ಪರಿಗಣಿಸಿ ಈ ಕೆಲಸವನ್ನು ಮಾಡಬೇಕಾಗಿದೆ. ದಯಮಾಡಿ ನಾನು ತಮ್ಮನ್ನು ಮನವಿ ಮಾಡ್ತೀನಿ. ನಾನು ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ ಅನ್ನೋದು ಬಿಟ್ಟು ನಾವೆಲ್ಲ ಕರ್ನಾಟಕದವರು ಭಾರತೀಯರಾಗಿ